ಅವರು ಈ ಹೋರಾಟಕ್ಕೆ ಇಟ್ಟಿದ್ದಾರೆ. ಹುಲ್ಲುಗಾವಲು ಏನು ಎಷ್ಟೊತ್ತು ಮಾತಾಡೋರು ಡೀಟೇಲಾಗಿ ಹೇಳಿದ್ದಾರೆ. ಅವ್ರು ಶಕ್ತಿ ತುಂಬಂಥ ಕೆಲಸ ನಾವು ಮಾಡೋಕ್ಕೆ ಈ ಕ್ಷೇತ್ರದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಸಾಕಷ್ಟು ಸಾವಿರಾರು ಕೋಟಿ ಉಳಿಸಿದ್ದಾರೆ. ಈಗಾಗಲೇ ನಿಮ್ಮ ಪತ್ರದಲ್ಲಿ ಇದು ಟೆಲಿವಿಷನ್ ಟಿ ವಿಯಲ್ಲಿ ಪತ್ರ ಇದು ನ್ಯೂಸ್ ಪೇಪರೆಲ್ಲ ಬಂದಿದೆ. ಸುಮಾರು ಹೋರಾಟ ಮಾಡಿ ಎಷ್ಟೋ ವರ್ಷಗಳಿದೆ ಲೂಟಿ ಹೊಡೆದಿರೋ ಜಾಗಗಳನ್ನೆಲ್ಲ ಫಾರೆಸ್ಟಿಂದ ಅವರು ಮತ್ತೆ ಅದನ್ನ ಗೌರ್ಮೆಂಟ್ಗೆ ಟೇಕ್ ಓವರ್ ಮಾಡಿಕೊಂಡು ಸಾವಿರಾರು ಕೋಟಿ. ಈಗ ಇಲ್ಲಿ ಹೆಸರುಘಟ್ಟಕ್ಕೆ ಬಂದರೆ ಇಲ್ಲಿನ ಸಾಕಷ್ಟು ಭೂಗಳ್ರಿದ್ದಾರೆ. ನಾವು ಭೂಗಳ್ರ ಬಗ್ಗೆ ಮಂಜು ಅವರು ಮಾತಾಡಿಲ್ಲ. ಈ ಕ್ಷೇತ್ರದಲ್ಲಿ ಭೂಗಳ್ರಿದ್ದಾರೆ. ಆ ಭೂಗಳ್ರು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ದೊಡ್ಡದಾಗೆ ಕೆಲವು ವೇದಿಕೆಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡ್ತಾರೆ. ಹೆಸರುಘಟ್ಟ ಇವಾಗ 5,000 ಎಕರೆ ಈ ಥರ ಬನರ್ಘಟ್ಟ ಹೆಸರುಘಟ್ಟ ಆದಮೇಲೆ ಕೆಲವೊಂದು ಜಾಗಗಳು ಬೆಂಗಳೂರು ಇಲ್ಲ. ಈಗ ಆ ಕಾಲದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇತ್ತು. ಅದು ಗಾಳಿ ಆಕ್ಸಿಜನ್ ಬಗ್ಗೆ ಗೊತ್ತಿರಲಿಲ್ಲ. ಕೋವಿಡ್ ಬಂದಮೇಲೆ ಎಲ್ಲರನ್ನೂ ಕೇಳ್ಕೊತ ಇದ್ದು ಬರೀ ಆಕ್ಸಿಜನ್ ಅಲ್ಲಿ ಚೆಕ್ ಮಾಡ್ತಾ ಇದ್ದು ಆಕ್ಸಿಜನ್ ಲೆವೆಲ್ ಎಷ್ಟು ಅಂತ. ಸಿಲಿಂಡರ್ಗಳಲ್ಲಿ ಮನೆಗಳಲ್ಲಿ ಹೋಗಿ ಸಿಲಿಂಡರ್ಗಳು ಹಾಕ್ಕೊಂಡು ಇಂಥದ್ದನ್ನೆಲ್ಲ ಒಂದು ಮಾರ್ಕೊಂಬಿಟ್ರೆ ಇನ್ನೆಲ್ಲಿಂದ ನಮ್ಗೆ ಪರಿಸರ ಉಳಿಸೋದು? ಸೊ ಇದಕ್ಕೊಂದು ಹೋರಾಟಕ್ಕೆ ಎಲ್ಲ ಪಕ್ಷದವರು ಇದಕ್ಕೆ BJP ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಇದನ್ನು ತಡಿಬೇಕಂತೇಳಿ ಯಾರು ಇದ್ರ ವಿಷಯಕ್ಕೆ ಬರಬಾರ್ದು. ಇದು ಹಂಗೆ ಇರಬೇಕು, ಹಸಿರು ಇದು ಹಂಗೆ ಉಳಿಬೇಕು. ಅದು ಗ್ರೀನ್ ಬೆಲ್ಟ್ಗಳು ಅಲ್ಲದೆ ಇದು ಗ್ರೀನ್ ಬೆಲ್ಟ್ನು ಇದೆಲ್ಲ ಸುಮಾರು ಅದೆಲ್ಲ ಬೆಲ್ಟ್ಗಳು ಚೇಂಜ್ ಆಯಿತು ಸಿಟಿ ಲಿಮಿಟಲ್ಲಿ ಹೋಗಿ. ಈಗ ಇನ್ನು ಬರೀ 5,000 ಎಕರೆ ಅಲ್ಲ, ಇನ್ನೂ 1 ಕಿಲೋಮೀಟರ್ ಲೆಕ್ಕದಲ್ಲಿ ಇದು ಯಾರು ಹತ್ರ ಬರಬಾರ್ದು ಅಂತ ಕಾನೂನುಗಳು ತಗೊಂಬನ್ನಿ. ಇದೆಲ್ಲ ಪಕ್ಷದವರು ಸಾಮಾನ್ಯ ಜನ ನಾವು ಕೇಳಿ ಪಕ್ಷದವ್ರು ಬಿಟ್ಬಿಡಿ. ಲೀಡರ್ಗಳು ನನಗೆ ಗೊತ್ತಿಲ್ಲ. ಲೀಡರ್ಗಳು ಪೋಸ್ಟ್ಗಳು ಅಧಿಕಾರದಲ್ಲಿ ಇದ್ದವ್ರು ಏನು ಬೇಕಾಗೋಗ್ಬಿಡ್ತದೆ. ಎಲ್ಲರೆಲ್ಲ ಸುಮಾರು ಜನಕ್ಕೆ ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ಆಗೋಗುತ್ತೆ. ಸೊ ಈಗ ನಮ್ಮ ಸರ್ಕಾರದವರು ನಮ್ಮ ಲೀಡರ್ಗಳು ಈಗ ಮುಂದೆ ಈಗ ಇದನ್ನ ಉಳಿಸ್ಬೇಕಂತ ಬಂದಿರೋ ಟೈಮಲ್ಲಿ ಈ ಥರ ಹೋರಾಟಗಾರರು ನಮ್ಮ ಮಂಜು ಅಂತವ್ರಿಗೆ ನಾವು ಶಕ್ತಿ ತುಂಬಂಥ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಸಾಕಷ್ಟು ಬೇರೆ ಬೇರೆ ಟಾಪಿಕ್ ಸುಧಾ ದೇವರಾಜ್ ಅವರು ನಿನ್ನೆ ನಡೆದಿದ್ದ ಇದರೊಳಗೆ ಅದನ್ನು ಅವ್ರಿಗೆ ಮಂಜು ರೆಡ್ಡಿಗೆ ಅಷ್ಟೊಂದು ಕೋಪ ಪಟ್ಕೊಳ್ಳೋದು ಮ್ಯಾಟ್ರ್ ಅಲ್ಲ ಇದು. ಅವ್ರ ಪಾಪ ಯಾಕೆ ಕೋಪ ಪಟ್ಕೊಂಡ್ರು ಏನೋ ಅವ್ರಿಗೂ ಗೊತ್ತಿಲ್ಲದ್ರೆ ಯಾರೋ ಪಾಪ ಮಿಸ್ಗೈಡ್ ಮಾಡಿರ್ಬೋದು. ಯಾರೋ ಅವ್ರ ಪಾಪ ಭೂಮಿ ಇಲ್ಲ ಯಾಕೆ ಜಾಗ ಹೊಡಿಯೋಕ್ಕೆ ಚೆನ್ನಾಗಿದೆಯಲ್ಲ ಇದು ದೊಡ್ಡ ದೊಡ್ಡ ಯಾರೋ ಮಾಡ್ಬಿಟ್ಟು ಪಾಪ ಅವ್ರಿಗೆ ತಪ್ಪು ಇದೆ ಹೇಳ್ಬಿಟ್ಟು ಇದು ಮಾಡಿರ್ಬೋದು. ಅವರು ಪಾಪ ಈ ಥರ ಮಾತಾಡಿ ಕಾರ್ಯಕರ್ತರಿಗೆ ಅವರು ಒಂದು ಹೋರಾಟಕ್ಕೆ ಬಂದವ್ರಿಗೆ ಅದನ್ನ ಸ್ಫೂರ್ತಿಯಾಗಿ ಹ್ಯಾಂಡಲ್ ಮಾಡೋಂಥದ್ದು ಅವರು ಈಗ ರಾಜಕೀಯ ಮಾಡ್ಕೊಂಡು ಆ ಕಾಲದಿಂದ 4ನೇ ಬಾರಿಗೆ ಇದ್ಮೇಲೆ ತಾಳ್ಮೆ ಕಳ್ಕೊಂಬಾರ್ದಾಗಿತ್ತು. ಕಳ್ಕೊಂಡಿದ್ದಾರೆ ಬಿಡಿ ಅವರು ಅವರಂತ ಇದನ್ನು ಮಾಡ್ಕೊಂಡು ಅವ್ರು ಮುಂದಿನ ದಿವಸದಲ್ಲಿ ಯಾರಿಗೂ ತೊಂದರೆ ಅವರು ಅವ್ರ ಜೊತೆಲಿರೋ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಯಾರಿಗೂ ತೊಂದರೆ ಮಾಡೋದು ಬೇಡ. ಅವ್ರು ನಮಗೂ ಫೋನ್ ಮಾಡಿದ್ರು, ನಮ್ಮ ಲೀಡರ್ ಹತ್ರ ಬಂದು ಮಾತಾಡಿದ್ದಾರೆ, ಈ ಥರ ಧಮಕಿ ಹಾಕಿದ್ದಾರೆ.